ಹಾಯ್ ಫ್ರೆಂಡ್ಸ್, ನೀವು ಈಗಾಗಲೇ ಪಾರ್ಟ್ 1 ವಿಡಿಯೋವನ್ನು ನೋಡಿದ್ದೀರಾ. ಒಂದು ಬೆಸ್ಟ್ ಕಮ್ ಕಟ್ ಆಫ್ ವಿಡಿಯೋಕ್ಕೆ ಸಂಬಂಧಿಸಿರುವಂಥದ್ದು. ಈಗ ಪಾರ್ಟ್ 2 ವಿಡಿಯೋ ಇದರಲ್ಲಿದೆ. ಏನಪ್ಪ ಅಂದರೆ ಪಾರ್ಟ್ 1ನಲ್ಲಿ ಕೆಲವೊಂದು ಕೆಟಗರಿ ಮಾತ್ರ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದರಲ್ಲಿ ಇನ್ನು ಉಳಿದಂಥ ಕೆಟಗರಿಯ ಎಲ್ಲ ಒಂದು ಕೆಟಗರಿಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಇದೆ, ಅದನ್ನು ನೋಡಿ. ಯಾಕೆ ವಿಡಿಯೋನ 2 ಪಾರ್ಟ್ ಆಗಿ ಮಾಡಿದ್ದೀನಿ ಅಂತಂದರೆ ಫುಲ್ ಲೆಂತ್ ಆಗುತ್ತೆ ವಿಡಿಯೋ ಅಂತ ಕಾರಣಕ್ಕಾಗಿ ಮಾಡಿದ್ದೇನೆ. ಓಕೆ, ಉಳಿದಂಥ ಕೆಟಗರಿಯ ಒಂದು ಕಂಟಿನ್ಯೂಯೇಷನ್ ವಿಡಿಯೋ ಇದಾಗಿರಲಿದೆ. ಈ ವಿಡಿಯೋನ ನೋಡಿ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಕಟ್ ಆಫ್ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು 2B PDP ಬಂದುಬಿಟ್ಟು 93. ಹಾಗಾಗಿ 2B ಜನರಲ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 95 ಸ್ನೇಹಿತರೆ. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನು ಸೇಮ್ ಅಷ್ಟೇ, PH ಕ್ಯಾಂಡಿಡೇಟು ಅಷ್ಟೇ ಸೇಮ್. ಫಿಸಿಕಲ್ ಪಾಸ್ ಆದಂಥ ಪ್ರತಿಯೊಬ್ಬರು PH ಕ್ಯಾಂಡಿಡೇಟು ಸೆಲೆಕ್ಟ್ ಆಗ್ತಾರೆ. 3A ಕನ್ನಡ ಮಾಧ್ಯಮ ಬಂದುಬಿಟ್ಟು ನಿಮ್ಮದು 95 ನಿಲ್ಲುತ್ತೆ. ಆಲ್ಮೋಸ್ಟ್ ಈ ಒಂದು ಎಲ್ಲ ಕೆಟಗರಿಯಲ್ಲಿ 95, 96 ಬರುತ್ತೆ ಬೆಸ್ಟ್ ಕಮ್ಮಲ್ಲಿ ಕಟ್ ಆಫ್. ನೆಕ್ಸ್ಟ್ ಬಂದುಬಿಟ್ಟು 3A PDP ಬಂದುಬಿಟ್ಟು ಇಲ್ಲಿ ಅಷ್ಟೇ. ಅದಕ್ಕಿಂತ ಮುಂಚಿತವಾಗಿ 3A ಜನರಲ್ ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ 1:8 ರೇಷದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. 3A ಜನರಲ್ 1:6 ಆಯಿತು, 1:7 ಆಯಿತು, ಈಗ 1:8. ಏನು ಹೇಳ್ಬೇಕು ಗೊತ್ತಿಲ್ಲ, ಬಟ್ ಅವರು 1:5 ಒಂದು 1:8ವರೆಗೂ ಸಹ ಸೆಲೆಕ್ಟ್ ಮಾಡಿದ್ದಾರೆ ಕೆಲವೊಂದು ಕೆಟಗರಿಯಲ್ಲಿ. 3A ಜನರಲ್ ಎಷ್ಟಪ್ಪ ಅಂದರೆ 92% ಅಂತಂದರೆ ನಿಮ್ಮದು 96%ವರೆಗೂ ಹೋಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು 3A ರೂರಲ್ ಬಂದುಬಿಟ್ಟು 95 ಆಗ್ತದೆ. ಓಕೆ, ನೆಕ್ಸ್ಟು 3B ಜನರಲ್ ಬಂದುಬಿಟ್ಟು ಎಕ್ಸ್ ಸರ್ವಿಸ್ ಬಂದುಬಿಟ್ಟು ಸೇಮ್ ಕಟ್ ಆಫ್ ಫಿಸಿಕಲ್ ಪಾಸ್ ಅಂತಾರೆ, ಅವರು ಅಷ್ಟೇ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟು 3B PHB ಅಷ್ಟೇ. ನೀವು ಫಿಸಿಕಲ್ ಪಾಸ್ ಮೆಡಿಕಲ್ ಪಾಸ್ ಆದರೆ ಅಂದರೆ ನೀವು ಸೆಲೆಕ್ಟ್ ಆದಂಗೆ ಆಲ್ಮೋಸ್ಟ್ 100% ಸೆಲೆಕ್ಟ್ ಆಗ್ತಾರೆ. PH ಕ್ಯಾಂಡಿಡೇಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್. 3B ಕನ್ನಡ ಮಾಧ್ಯಮ ಬಂದುಬಿಟ್ಟು 95 ನಿಲ್ಲುತ್ತೆ. ನೆಕ್ಸ್ಟು ಬಂದುಬಿಟ್ಟು 3B PDP ಬಂದುಬಿಟ್ಟು ಸೇಮ್ 93. PDP ಕ್ಯಾಂಡಿಡೇಟ್ಗಳು ಏನ್ರಿ ಎಲ್ಲ ಕೆಟಗರಿಯಲ್ಲಿ 93 to 94 ನಿಲ್ಲುತ್ತೆ ಎಲ್ಲ ಕೆಟಗರಿಯಲ್ಲಿ. ಓಕೆ, ಕೆಲವೊಂದು ಬಾರಿ ಹೆಚ್ಚಾಗ್ತದೆ. ಹೆಂಗೆ ಹೆಚ್ಚಾಗ್ತದಪ್ಪ ಅಂದರೆ ಅಲ್ಲಿ ನೀವು ಫಿಸಿಕಲ್ ಪಾಸ್ ಆದ್ರೆ ಒಂದು ಅಭ್ಯರ್ಥಿಗಳು ಎಷ್ಟು ಜನ ಪಾಸ್ ಆಗಿದ್ದರೆ ಅದರ ಮೇಲೆ ನಿರ್ಧಾರ ಆಗ್ತದೆ. 3B ರೂರಲ್ ಬಂದುಬಿಟ್ಟು 95 ಪ್ಲಸ್ ನಿಲ್ಲುತ್ತೆ. ಇಷ್ಟು 3B ಮುಗೀತು. 3B ಜನರಲ್ ನೋಡ್ರಿ 95 ನಿಂತಿದೆ. ಅಂದರೆ ಇಲ್ಲಿಯೂ ಸಹ ಆಲ್ಮೋಸ್ಟ್ ಏನಪ್ಪ ಅಂತಂದರೆ 1:7 ಪ್ಲಸ್ ಕರ್ಕೊಂಡಿದ್ದಾರೆ ಫಿಸಿಕಲ್ಗೆ. ಹಾಗಾಗಿ ಇವರು ಸಮೇತ 96 ಪ್ಲಸ್ ನಿಲ್ಲುತ್ತೆ 3B ಜನರಲ್ ಕಟ್ ಆಫ್. ಇನ್ನು ಕೆಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನು ಸೇಮ್, ಎಷ್ಟು ಜನ ಫಿಸಿಕಲ್ ಪಾಸ್ ಆಗ್ತಾರೋ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. PH ಕ್ಯಾಂಡಿಡೇಟು ಅಷ್ಟೇ ಎಲ್ಲ ಕೆಟಗರಿಯರು. ಇನ್ನು ಕೆಟಗರಿ 1 ಕನ್ನಡ ಮಾಧ್ಯಮ ಬಂದುಬಿಟ್ಟು ಏನಪ್ಪ ಅಂತಂದರೆ ಸೇಮ್ 93.12 ಫಿಸಿಕಲ್ ಕಟ್ ಆಫ್ ಇದ್ದರೆ ಇದು ಎಷ್ಟಾಗ್ತದೆ ಅಂತಂದರೆ 96 ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕೆಟಗರಿ 1 ಜನರಲ್. ಓಕೆ, ಈ ಕೆಟಗರಿ 1 ಕನ್ನಡ ಮಾಧ್ಯಮ 96 ಅಂತಾರೆ. ಕೆಟಗರಿ 1 ಜನರಲ್ ಬಂದುಬಿಟ್ಟು ಇದು ನೋಡ್ರಿ 1:9ವರೆಗೂ ಹೋಗಿದೆ. 1:1, 1:8 ಈ ಒಂದು ರೇಂಜಲ್ಲಿ ಹೋಗಿದೆ. ಕೆಟಗರಿ 1 ಜನರಲ್ ಸಹ ಅಷ್ಟೇ, ಇಲ್ಲೂ ಸಹ ಅಷ್ಟೇ ಆಲ್ಮೋಸ್ಟ್ 96% ನಿಲ್ಲುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಕೆಟಗರಿ 1 PDP ಇಲ್ಲಿ 93. ಆಲ್ಮೋಸ್ಟ್ ಹೇಳಿದ್ನಲ್ಲ ಎಲ್ಲ ಕೆಟಗರಿಯಲ್ಲಿ 93 ಅಥವಾ 94% ನಿಲ್ಲುತ್ತೆ ಈ ಒಂದು PDP ಕ್ಯಾಂಡಿಡೇಟ್ ಕಟ್ ಆಫ್ ಎಲ್ಲ ಕೆಟಗರಿ. GM ಎಕ್ಸ್ ಸರ್ವಿಸ್ ಮ್ಯಾನು ಸೇಮ್ ಅಷ್ಟೇ ಕಟ್ ಆಫು, ಎಷ್ಟು ಜನ ಪಾಸ್ ಆಗ್ತಾರೋ ಅಷ್ಟು ಜನ. PH ಸಹ ಸೇಮ್ ಅಷ್ಟೇ, ನೀವು ಪಾಸ್ ಆದರೆ ಎಲ್ಲರೂ ಸಹ ಸೆಲೆಕ್ಟ್ ಆಗ್ತಾರೆ.
ಜಿ ಎಮ್ ಕನ್ನಡ ಮಾಧ್ಯಮ 96. ಜಿ ಎಮ್ ಜನರಲ್ ಬಂದ್ಬಿಟ್ಟು ಇಲ್ಲಿ ನೋಡಿ 134. ಆಲ್ಮೋಸ್ಟ್ 1:9 ರೇಂಜಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. 1:9. ಬರೀ ಒಂದೇ ಒಂದು ಕೆಟಗರಿಯಲ್ಲಿ 1000 ಜನ, 1000ಕ್ಕೂ ಅಧಿಕ ಜನ ಅಂತಂದರೆ ಒಂದೊಂದು ನಿಗಮದಲ್ಲೇ ಅಷ್ಟು ವೇಕೆನ್ಸಿಗಳಿಲ್ಲ ಇಷ್ಟು. ಹಂಗಾಗಿ ಒಂದು ಜಾಸ್ತಿ ಜನ ಅಪ್ಲೈ ಮಾಡಿರುವಂಥ ಒಂದು ನಿಗಮ ಅಂತಲೇ ಹೇಳ್ಬೋದು. ಜಾಸ್ತಿ ಹುದ್ದೆಗಳು ಸಹ ಇವೆ ಇಲ್ಲಿ. ಓಕೆ, ಹಾಗಾಗಿ ಇಲ್ಲಿ ಕಟ್ ಆಫ್ ಎಷ್ಟಪ್ಪ ಅಂತಂದರೆ 97ವರೆಗೂ ಹೋಗ್ತದೆ. ಜಿ ಎಮ್ ಜನರಲ್ ಅಲ್ಲಿವರೆಗೂ ಹೋಗ್ತದೆ ಸ್ನೇಹಿತರೆ. ಜಿ ಎಮ್ ಪಿ ಡಿ ಪಿ ಸೇಮ್ 94 ಹೇಳಿದ್ನಲ್ಲ, ಎಲ್ಲ ಒಂದು ಕೆಟಗರಿಯಲ್ಲೂ ಸೇಮ್ ಅಂತ. ಜಿ ಎಮ್ ರೂರಲ್ ಬಂದುಬಿಟ್ಟು ಸೇಮ್ ಅಷ್ಟೇ. ಎಷ್ಟಪ್ಪ ಅಂತಂದರೆ 96. ಜಿ ಎಮ್ ಟಿ ಜಿ ಬಂದುಬಿಟ್ಟು ಎಷ್ಟು ಜನ ಫಿಸಿಕಲ್ ಪಾಸ್ ಆಗಿರ್ತಾರೋ ಅಷ್ಟು ಜನ ಪಾಸ್ ಆಗೇ ಆಗ್ತಾರೆ ಫೈನಲಾಗಿ. ಓಕೆ, ನೆಕ್ಸ್ಟು SC ಎಕ್ಸ್ ಸರ್ವಿಸ್ ಮೆನ್ ಬಂದುಬಿಟ್ಟು ಸೇಮು. ಎಷ್ಟು ಜನ ಪಾಸ್ ಆಗ್ತಾರೋ ಅಷ್ಟು ಜನ ಸೆಲೆಕ್ಟ್, ಯಾಕಂದರೆ ಹುದ್ದೆಗಳಿಗಿಂತ ಕಡಿಮೆ ಜನ ಇದ್ದಾರೆ. PH ಕ್ಯಾಂಡಿಡೇಟು ಅಷ್ಟೇ, ನೀವು ಫಿಸಿಕಲ್ ಮೆಡಿಕಲ್ ಪಾಸ್ ಹತ್ರ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. SC ಕನ್ನಡ ಮಾಧ್ಯಮ ಬಂದುಬಿಟ್ಟು 92 ಅಂತಂದರೆ 96ವರೆಗೂ ಹೋಗ್ತದೆ. 95. SC ಜನರಲ್ ಬಂದುಬಿಟ್ಟು 96. PDP ಸೇಮ್ 93, 94 ಹೋಗ್ತದೆ. SC ರೂರಲ್ಲು 94, 95. ST ಎಕ್ಸ್ ಸರ್ವಿಸ್ ಮೆನ್ ಸೇಮ್ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. PHB ಸಹ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟು ಬಂದುಬಿಟ್ಟು ST ಕನ್ನಡ ಮಾಧ್ಯಮ 94 ಪ್ಲಸ್ ಇರುತ್ತೆ. 94, 95 ಅಷ್ಟೇ ಇರುತ್ತೆ. ST ಜನರಲ್ ಸಹ ಅಷ್ಟೇ 95 ಪ್ಲಸ್. ST PDP ಸೇಮ್ 93, 94. ಆನಂತರ ST ರೂರಲ್ ಬಂದುಬಿಟ್ಟು 93 ಪ್ಲಸ್ ನಿಲ್ಲುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆನಂತರ ಬಂದುಬಿಟ್ಟು ST ರೂರಲ್ ಬಂದುಬಿಟ್ಟು ಸೇಮ್ ಹೇಳಿದ್ನಲ್ಲ ಅವಾಗ. ನೆಕ್ಸ್ಟು ಇಷ್ಟು ಕೆಟಗರಿ ವೈಸು ಕಟ್ ಆಫ್ ವಿಡಿಯೋ ಆಯಿತು. ಟೋಟ್ಲಾಗಿ 906 ಹುದ್ದೆಗಳು ಇವೆ ಈ ಒಂದು ನಾನ್ ಎಚ್ ಕೆಯಲ್ಲಿ. ಇದು ಸೇಮ್ ನಾನ್ ಎಚ್ ಕೆ ಕಟ್ ಆಫ್ ಏನು ಹೇಳಿದೆ ಹೆಚ್ ಕೆಗೂ ಅಪ್ಲೈ ಆಗುತ್ತೆ. ಹೆಚ್ ಕೆ ಅಪ್ಲೈ ಮಾಡಿದರೆ ಇದೇ ಕೆಟಗರಿಯಲ್ಲಿ ಯಾವುದಾದ್ರೂ ಕೆಟಗರಿ ನಿಮ್ಮದು ಆಗಿರುತ್ತೆ. ಇಷ್ಟೇ ಕಟ್ ಆಫು ನಿಮ್ಮದು ರೀಚ್ ಆಗಿತ್ತಂದರೆ ನೀವು ಸಹ ಸೆಲೆಕ್ಟ್ ಆಗ್ತೀರಾ. ಟೋಟಲಾಗಿ 4530ರಲ್ಲಿ ಸರಿ ಸುಮಾರು ನನ್ನ ಎಕ್ಸ್ಪೆಕ್ಟ್ ಪ್ರಕಾರ 2500 ಪ್ಲಸ್ ಜನ ಅಟೆಂಡ್ ಆಗಿರ್ಬೋದು. ಫಿಸಿಕಲ್ಲಿ ಕ್ವಾಲಿಫೈ ಆದಂಥವ್ರು ಒಂದು 1500 ಪ್ಲಸ್ ಆಗಿರ್ಬೋದು. ಹಾಗಾಗಿ ನಾ ಹೇಳಿರುವಂಥ ಕಟ್ ಆಫಲ್ಲಿ ಆಲ್ಮೋಸ್ಟ್ ಅಷ್ಟೊಂದು ಸಹ ಹೋಗುವಂಥ ಸಾಧ್ಯತೆ ಇಲ್ಲ. ಬಟ್ ಕೆಲವೊಂದು ಕೆಟಗರಿಯಲ್ಲಿ ಹೋಗುತ್ತೆ. ಎಲ್ಲ ಕೆಟಗರಿಯಲ್ಲೂ ನಾ ಹೇಳಿರುವಂಥ ಕಟ್ ಆಫು ಹೋಗುವಂಥ ಸಾಧ್ಯತೆ ಇಲ್ಲ. 100% ಹೋಗಲ್ಲ. ಕೆಲವೊಂದು ಕೆಟಗರಿಯಲ್ಲಿ ಮಾತ್ರ ಹೋಗುತ್ತೆ. ಇನ್ನೊಂದು ಕೆಲವೊಂದು ಕೆಟಗರಿಯಲ್ಲಿ ನಾ ಹೇಳಿರುವಂಥ ಕಟ್ ಆಫ್ಗಿಂತ ಕಡಿಮೆನೇ ಕಟ್ ಆಫ್ ಹೋಗ್ತದೆ ಸ್ನೇಹಿತರೆ. ಓಕೆ, ಸರಿ ಸುಮಾರು ಎಷ್ಟಾಗ್ಬೋದು ಅಂತಂದರೆ ಪಾಯಿಂಟಲ್ಲೂ ಸಹ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇದೆ ಈ ಒಂದು ಬೆಸ್ಕಾಮಲ್ಲಿ. ಯಾಕಂದರೆ ಜಾಸ್ತಿ ಹುದ್ದೆಗಳಿವೆ. ಹಾಗಾಗಿ ಜಾಸ್ತಿ ಆಲ್ಮೋಸ್ಟ್ ಕಟ್ ಆಫ್ ಹೋಗಲ್ಲ. ನೀವೇನು ವರಿ ಆಗಬೇಡಿ. ಇದೊಂದು 100% ಸೇಫ್ ಸ್ಕೋರು. ಯಾರೆಲ್ಲ ಜಾಸ್ತಿ ಇದೆಯೋ ಅವರಿಗೆ ಇದು ಅನ್ವಯ ಆಗ್ತದೆ. ಕಡಿಮೆ ಕಟ್ ಆಫ್ ಇದಕ್ಕಿಂತ ಇದೆ ಅಂತಂದರೆ ನೀವು ಆಗಲ್ಲ ಅಂತ ಹೋಪ್ ಇಟ್ಕೋಬೇಡಿ. 100% ನಿಮ್ಮದು ಸಹ ಆಗುವಂಥ ಚಾನ್ಸಸ್ ಇದೆ. ಓಕೆ, ಯಾಕಂದರೆ ಇನ್ನೂ ಪೋಸ್ಟ್ ಇನ್ಕ್ರೀಸ್ ಆಗ್ತವೆ. ನಿಮ್ಮೊಂದು ಕೆಟಗರಿಯಲ್ಲಿ PH ಕ್ಯಾಂಡಿಡೇಟ್ ಒಂದು ಹುದ್ದೆಗಳು ಆ್ಯಡ್ ಆಗ್ತವೆ. ನೀವು ಆ ಕಾರಣಕ್ಕಾಗಿಯೇ ನೀವು ಒಂದು ನಿರಾಶ್ರಿತರ ಆಗಬಾರ್ದಂಥ ಕಾರಣಕ್ಕಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ 3 ವೀಡಿಯೋ ಮಾಡಿದ್ದೀನಿ. ನಿಮಗೇನಾದರೂ ನಮ್ಮದು ಇಷ್ಟು ಕಟ್ ಆಫ್ ವೀಡಿಯೋ ಇಲ್ಲ, ನಮ್ಮದು ಈ ಕೆಟಗರಿಯಲ್ಲೇ ನೀವು ಹೇಳಿರುವಂಥ ಕಟ್ ಆಫ್ನ ನಾ ಹೇಳಿರುವಂಥ ಕಟ್ ಆಫಲ್ಲಿ ನೀವು ರೀಚ್ ಆಗಿಲ್ಲ ಅಂತಂದರೆ ಆ 3 ವೀಡಿಯೋಗಳನ್ನ ನೋಡಿ ಬನ್ನಿ. ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಏನಪ್ಪ ಅಂದರೆ ಅದು ನೀವು ಪಾಯಿಂಟಲ್ಲಿದ್ದರೂ ಸೆಲೆಕ್ಟ್ ಆಗ್ತೀರಾ. ಕೆಟಗರಿ ಎಷ್ಟು ಈಗ 52 ಇತ್ತಂದರೆ 52 ಇದ್ದವರೇ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲಿ ಜಸ್ಕಾಮಲ್ಲಿ ಫಿಸಿಕಲ್ ಕಟ್ ಆಫ್ ಎಷ್ಟಿದೆಯೋ ಅಷ್ಟೇ ಇದ್ದರೂ ಸಹ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಇದು ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ಕೆಟಗರಿಯಲ್ಲಿ ಎಷ್ಟು ಜನ ಫಿಸಿಕಲ್ ಪಾಸ್ ಆಗಿದ್ದಾರೋ ಅದರ ಮೇಲೆ ಡಿಪೆಂಡ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನೀವು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ನಿಮ್ದು ಎಷ್ಟೇ ಇದ್ದರೂ ಸಹ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತದೆ. ಫಿಸಿಕಲ್ ಅಷ್ಟೇ ಕಟ್ ಆಫ್ ಇದ್ದರೂ ಸಹ ನಿಮ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇದೆ. ಆಗ ವರಿ ಆಗಬೇಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ.